ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲಾಗಿ ಕುಷ್ಕ ಮಾಡೋಣ, ಗ್ರೀನ್ ಕುಷ್ಕ ಡಾಬಾ ಸ್ಟೈಲ್. ಅದಕ್ಕೆ ಫಸ್ಟು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಪುದೀನ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಳು ಮೆಣಸು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ನಿಮಗೆ ಕುಷ್ಕ ಈಸಿಯಾಗೂ ಆಗುತ್ತೆ. ನಾನಿವಾಗ ತೋರಿಸ್ತಾ ಇರೋದು ನಿಮಗೆ ಅರ್ಧ kg ಅಕ್ಕಿದು. ಒಂದು 7-8 ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಒಂದು 7-8, ಒಂದು ಗೆಡ್ಡೆ ಈರುಳ್ಳಿ, ಒಂದು 10-12 ಮೆಣಸು, ಕಾಳು ಮೆಣಸು ಎಲ್ಲ ಚೆನ್ನಾಗೇ ರುಬ್ಕೋಬೇಕು. ಮತ್ತು ಒಂದು ಹಿಡಿಯಷ್ಟು ಪುದೀನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ರುಬ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೋಬೇಕು. ಪೇಸ್ಟ್ ಆಗಿದೆ ಎತ್ತಿಟ್ಕೊತೀನಿ. ನಾನು ಬಾಸುಮತಿ ಅಕ್ಕಿ ಯೂಸ್ ಮಾಡಿದ್ದೀನಿ. ನೀವು ಬೇಕಾದ್ರೆ ಬಾಸುಮತಿಯಾರು ಹಾಕ್ಕೊಳ್ಳಿ, ಇಲ್ಲ ನೀವು ರೆಗ್ಯುಲರಾಗಿ ಯೂಸ್ ಮಾಡೋ ಅಕ್ಕಿನಾರು ಹಾಕ್ಕೋಬೋದು. ನಾನು ಫಸ್ಟೇ ಅಕ್ಕಿ ಹಾಕ್ಕೊಂಡು ತೊಳೆದು ನೆನೆಸಿಟ್ಕೊಂಡಿರ್ತೀನಿ. ಒಗ್ಗರಣೆಗೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಯಾಲಕ್ಕಿ, ಮರಾಠಿ ಮೊಗ್ಗು, ಜಾಕಾಯಿ ಪತ್ರೆ, ಮೊಸರು ಮತ್ತು ಬಿರಿಯಾನಿ ಎಲೆ ಆಪ್ಷನ್ನು. ನನಗೆ ಅವೈಲೇಬಲ್ ಇದೆ, ಹಾಕ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ, ಒಗ್ಗರಣೆಗೆ ಬೇಕಾಗಿರೋ ಅಷ್ಟು ಎಣ್ಣೆ. ಎಣ್ಣೆ ಕಾಯ್ದಿದೆ. ಪಲಾವ್ ಎಲೆ, ಯಾಲಕ್ಕಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು ಎಲ್ಲ ಹಾಕ್ಕೊತಾ ಇದ್ದೀನಿ ಒಗ್ಗರಣೆಗೆ. ಒಗ್ಗರಣೆ ಸ್ವಲ್ಪ ಫ್ರೈ ಆಗಲಿ. ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ. ಕುಷ್ಕನ ಜಾಪತ್ರೆ ಅದು, ಮತ್ತು ಬಿರಿಯಾನಿ ಎಲೆ ಇದು ಆಪ್ಷನ್. ನಿಮಗೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ ಅಂತ ಹಾಕ್ತೀನಿ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಈರುಳ್ಳಿ ಉದ್ದ ಕಟ್ ಮಾಡಿರೋದು ಹಾಕಿ. ಆನಿಯನ್ ಕುಕ್ ಆಗೋಷ್ಟರೊಳಗೆ ನಾವು ಗರಂ ಮಸಾಲ, ಧನಿಯಾ ಪುಡಿ, ಜೀರಿಗೆ ಪುಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಅದನ್ನೂ ಹಾಕೋಣ ಒಗ್ಗರಣೆಗೆ. ಮಸಾಲೆ ಏನು ಇಟ್ಕೊಂಡಿದ್ವಿ ರುಬ್ಬಿರೋದು ಅದು ಹಾಕೋಣ. ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಅದು ಫ್ರೈ ಆದಮೇಲೆ ಮೊಸರು ಹಾಕೋಣ. ನೋಡಿ, ಮೊಸರು ಹಾಕ್ತಾಯಿದ್ದೀನಿ. ಒಂದು 3-4 ಸ್ಪೂನ್ ಮೊಸರು ಆದರೆ ಸಾಕು. ನೀವು ಮೊಸರು ಹಾಕಿದ್ರೆ ಅನ್ನ ಸಾಫ್ಟ್ ಆಗುತ್ತೆ. ನೆನೆಸಿಟ್ಕೊಂಡಿರೋ ಅಕ್ಕಿ ಹಾಕೋಣ. 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಳತೆ ನೀರು ಹಾಕ್ತೀನಿ ನಾನು. ನೆನೆಸಿಟ್ಟಿರೋದ್ರಿಂದ ತುಂಬ ಸ್ಮೂತಾಗೂ ಬರುತ್ತೆ, ಅನ್ನ ಚೆನ್ನಾಗಾಗತ್ತೆ. ಸ್ವಲ್ಪ ಒಗ್ಗರಣೆಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡ್ಮೇಲೆ ನೀರು ಹಾಕೋಣ. ನೋಡಿ, ನಾನು ನೀರು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ 2 ವಿಷಲ್ ಬರೋಕ್ಕೆ ಬಿಟ್ಬಿಡಿ. ಒಂದು ಕುದಿ ಬಂದಮೇಲೆ ಕುಕ್ಕರ್ ಕ್ಲೋಸ್ ಮಾಡೋಣ. ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ಳಿ. ಅರ್ಧ ಹೋಳು ನಿಂಬೆಹಣ್ಣು ಹುಳಿ ಹಾಕಿದ್ರೆ ಚೆನ್ನಾಗಾಗತ್ತೆ, ಸಾಕು. ಇದಕ್ಕೆ ಟೊಮೆಟೊ ಎಲ್ಲ ಏನೂ ಹಾಕಿಲ್ವಲ್ಲ, ಹಾಗಾಗಿ ನಿಂಬೆಹಣ್ಣು ಹುಳಿ ಹಾಕಿದ್ರೆ ಅದು ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟ್ ನಿಮಗೆ. ಕುಕ್ಕರ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕೋಣ. ನೋಡಿ, ಆಗಿದೆ. ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ಗ್ರೀನ್ ಕುಷ್ಕ ರೆಡಿ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿದೆ ಅಂತ ಟೇಸ್ಟ್ ಮಾಡಿ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.